ಅಲ್ಲ ಅವ್ರ ಅತ್ತೆಗೆ ಇನ್ನೂ ಗೊತ್ತಿಲ್ಲ. ಮೊನ್ನೆ ಅವರು ಒಂದು ವಿಡಿಯೋ ಅದ್ರಲ್ಲಿ ಅವ್ರು ಶಿವಣ್ಣ ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದ್ರೆ ಅವ್ರನ್ನ, ಒಂದ್ಸತಿ ಬಂದ್ಬಿಟ್ಟು ನೀನ್ ನೋಡ್ಬಿಡ್ತೀನಿ ಅಂತ ಅವ್ರು ಹೇಳುವಾಗ ನಮ್ಗೆಲ್ಲರಿಗೂ ಕಡಿಲ್ ನೀರು ಬಂದ್ಬಿಡ್ತು. ಅವ್ರಿಗೆ ಗೊತ್ತೇ ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ರು ಅವ್ರಿಗೆ ಗೊತ್ತಿಲ್ಲ. ನಮಗೂ ಅದೇ ಅಷ್ಟೇ, ಅದು ಗ್ರೇಟ್ ಹೇಳ್ಬೇಕಂದ್ರೆ ಅವ್ರಿಗೆ ಹೇಳ್ಬೇಕು. ಅಲ್ಲಿ ನಮ್ಮ ಗೋಪಾಲ್ ಅವರು, ಪ್ರೇಮಕ, ಆಮೇಲೆ ಅಲ್ಲಿ ಕೆಲಸ ಮಾಡೋರ ಜೊತೆಲಿ ಅದ್ ಹೆಂಗ್ ನೋಡ್ಕೊಳ್ತಿದಾರೆ, ಹೆಂಗೆ. ಮೊನ್ನೆ ಹೋಗಿದ್ರಲ್ಲ ಅವಾಗ ನಿಮ್ಮ ಹತ್ರ ಎಲ್ಲ ವಿಚಾರಿಸಿಲ್ವಾ ಅಪ್ಪು ಹೇಗಿದ್ದಾರೆ? ಏನು ವಿಚಾರಿಸಲ್ಲ ಪಾಪ. ನೋಡಿ ಅದೇ ಇರೋದು, ನಮ್ಮ ಹತ್ರ ಬಂದಾಗ ಏನು ಮಾತಾಡೋದೇ ಇಲ್ಲ. ಬಂದ್ ಕೇಳ್ದ ನಾವು ಮಾತಾಡ್ಬೇಕು, ನಾವು ಏನು ಬಾಯ್ ಕೊಡಕ್ ಹೋಗೋಲ್ಲ. ಯಾಕಂದ್ರೆ ಸುಮ್ನೆ ಬಾಯ್ ಕೊಟ್ಟು ಸಿಕ್ಕಾಕೊಳ್ಕೋಬಾರ್ದು ಪಾಪ. ಹೆಲ್ತ್ ಬಗ್ಗೆ ಗೊತ್ತಿತ್ತಾ? ಅದನ್ನ ಹೋಗ್ಬೇಕಾರೆ ಅಲ್ವಾ. ಹೌದೌದು ಹೇಳಿತ್ತು. ಅಮ್ಮ ಏನು ಅವತ್ತು ಹೊರಗಡೆ ಬರ್ತಾ ಇದ್ರು, ನಾನು ಹೋದಾಗ ಅವ್ರ ರೂಮಿಂದ ಮುಂದಕ್ಕೆ ಅವರೇ ವಾಕರ್ಲಿ ಬರ್ತಾ ಇದ್ರು. ನಾನು ಹೋಗಿ ಮಾತಾಡಿಸ್ದೆ. ಆಮೇಲೆ ನಾನು ಯಾರು ಅಂತ ಕೇಳಿದೆ ಅವ್ರಿಗೆ, ಈತ ಅಲ್ವಾ ಅಂತ. ಆಮೇಲೆ ಅವ್ರನ್ನ ಕೇಳಿದ್ರು, ಹಿಂದೆ ಬರ್ತಾ ಇದ್ದಾರಮ್ಮ ಅಂತಂದೆ. ಸ್ವಲ್ಪ ಹೊತ್ತಾದ್ಮೇಲೆ ಏನೋ ಕಣ್ಣು ಸ್ವಲ್ಪ ಸರಿ ಕಾಣಿಸೋದು ಅಲ್ಲಿ, ಇವಾಗಷ್ಟೇ ನೀವು ಗೀತಾ ಅಂದ್ರಿ ಅಂತ. ಅವಾಗ ಕಾಣುತ್ತೆ ಹಂಗೆ. ಓಕೆ, ಅಪ್ಪು ಸರ್ ಇವಾಗ ಅವ್ರಿಗೆ 50 ವರ್ಷ ಆಯ್ತು, ನೀವು ಅವ್ರನ್ನ ನೋಡಿದ್ದೀರಾ? ಸಣ್ಣದ್ರಿಂದಲೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸ್ಪೆಷಲ್ ಆಗಿ. ನನಗೆ ಅಪ್ಪುಗೆ ನಾನು ಮದುವೆ ಆಗಿ ಬಂದಾಗ 11 ವರ್ಷ ಅವರಿಗೆ. ಆಮೇಲೆ ನಮ್ಮಿಬ್ರದ್ದು ರಿಲೇಶನ್ಶಿಪ್ಪೇ ಬೇರೆ ಥರ. ಸಿಕ್ಕಾಗ ಚೆನ್ನಾಗಿ ಮಾತಾಡ್ತಿದ್ವಿ, ಏನು ತಮಾಷೆನೂ ಮಾಡೋರು ಆ ಥರ. ಈಸ್ ಅ ಪಾರ್ಟ್ ಆಫ್ ಬೋತ್ ಆಫ್ ಅಸ್, ಅಶ್ವಿನಿ ಆ್ಯಂಡ್ ದ ಕಿಡ್ಸ್, ಆಲ್ ಆಫ್ ದೆಮ್. ಏನು ಮಾಡೋಕ್ಕೆ ಬರ್ದೇ ಇರೋ ಸ್ಥಿತಿ ಇದು. ದೇವ್ರ ಹತ್ರ ನಾನು ಅವರಿಗೆ ನೆಮ್ಮದಿ ಕೊಡಲಿ ಅಂತ ಕೇಳ್ಕೊತೀನಿ, ಅಷ್ಟು ಧೈರ್ಯ ಕೊಡಲಿ ಅಶ್ವಿನಿಗೆ ಮತ್ತು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಅದಕ್ಕಿಂತ ನಾನೇನು ಜಾಸ್ತಿ ನಾನೇನು ಮಾಡೋಕ್ಕಾಗಲ್ಲ. ಅವರು ಧೈರ್ಯವಾಗಿ ಅವರು ಅದನ್ನ ಎದುರಿಸ್ತಾ ಇದ್ದಾರೆ. ಎಲ್ಲ ಕೊಟ್ಬಿಟ್ಟೋಗಿದ್ದಾನೆ. ಸ್ವಲ್ಪ ದೇವ್ರ ಹತ್ರ ಕೇಳ್ಕೊಂಡು ಸ್ವಲ್ಪ ನೆಮ್ಮದಿ ಕೊಡ್ಲಿ ಅವ್ರಿಗೆ ಅಂತ ಅಷ್ಟೇ. ಅಪ್ಪುಗೆ ಆಮೇಲೆ ಅವ್ರ ಬಗ್ಗೆ ನನಗೆ ಹೇಳೋಕ್ಕೆ ಕಷ್ಟ ಆಗ್ತದೆ. ನನಗೆ ಏನು ಹೇಳೋದು, ಎಲ್ಲರಿಗೂ ಗೊತ್ತು, ನನಗೆ ಗೊತ್ತು, ನಿಮಗೂ ಗೊತ್ತು. ನೋಡಿದ್ವಿ ಶಿವಣ್ಣ, 6:00 ನಾನು ಹೋಗಿದ್ದೀನಿ ಶಿವಣ್ಣ. ಬೆಳಿಗ್ಗೆ ಬಂದ್ರು. ನಾನು ಇವತ್ತು ವೀಕ್ ಡೇ, ಮೇ ಬಿ ಇವತ್ತು ಕಡಿಮೆ ಇರಬಹುದು, ಸೋಮವಾರ ಅಲ್ಲ. ಬಂದ್ರು ಅವತ್ತು ಹಬ್ಬ ಅನ್ಸ್ಬಿಡ್ತು ನಮಗೆ. ನಾನು ಓ ಮೈ ಗಾಡ್, ಸೋ ಬ್ಲೆಸ್ಡ್ ಅಷ್ಟೇ. ಅಂದರೆ ಅವತ್ತು ಯಾರೋ ಕೇಳಿದ್ರು, ಇಷ್ಟು ಜನ ಬರ್ತಾರಲ್ಲ ನೀವು, ಇವಾಗಲೂ ಇಷ್ಟು ಜನ ಬರ್ತಾರ ಸರ್ ಹೆಂಗೆ? ಯಾಕೆ ಬರಬಾರ್ದು ಅಂತ ಹೇಳಿದ್ರು. ಆಶ್ಚರ್ಯ ಏನಿದೆ, ಬರ್ತಾ ಹೌದು, ಒಳ್ಳೆತನಕ್ಕೆಲ್ಲ ಖಂಡಿತ ಬಂದೇ ಬರ್ತಾರೆ. ಇನ್ವಿಟೇಷನ್ ಕೊಟ್ಟು ಹೋಗ್ತಾರೆ. ಫಸ್ಟ್ ಇನ್ವಿಟೇಷನ್ ಅಪ್ಪು ಸರ್ಗೆ ಅಂತ ಇಡ್ತಾರೆ, ಮಗು ನಾಮಕರಣ ಮಾಡ್ತಾರೆ, ಅಲ್ಲಿ ಅಪ್ಪಾಜಿ ಕಟ್ತಾರೆ. ಶಿವನ್ ಅಪ್ಪಾಜಿಗೂ ಹಂಗೆ ಆಗಿದ್ದಲ್ಲಿ, ಅಪ್ಪಾಜಿ ಅಮ್ಮಂಗೂ ಅವರಿಗೂ ಅಷ್ಟೇ. ನಾನೇನ್ ನೋಡಿದ್ದೀನಿ ಇನ್ವಿಟೇಷನ್ ಇಡೋದು. ಅಲ್ಲೇ ಕೆಲವ್ರಿಗೆ ಅಲ್ಲೇ ಮದುವೆ ಮಾಡ್ಕೊಂಡಿದ್ದಾರೆ, ತಾಳಿ ಕಟ್ತಾರೆ. ಇಲ್ಲಿ ಅಪ್ಪು ಸರ್ ಹತ್ರನೂ ಕಟ್ಕೊಂಡಿದ್ದಾರೆ, ನಾಮಕರಣ ಮಾಡ್ತಾರೆ. ಅದು ರಿಪೀಟ್ಸ್ ಅಂತಾರಲ್ಲ, ಆ ಥರ ಆಗೋಗಿದೆ ಅಷ್ಟೇ. ಎಸ್ ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೀವು ನಾವೀಗ ಸಿನಿಮಾಗಳ ಮೂಲಕ ನಮ್ಮನ್ನ ರಂಜಿಸ್ಬೇಕು, ನಾವೆಲ್ಲ ಕಾಯ್ತಾ ಇದೀವಿ ಬಿಗ್ ಸ್ಕ್ರೀನ್ ಮೇಲೆ ಹೇಗೆ ನಿಮ್ಮನ್ನ ನೋಡೋದಕ್ಕೆ. ಸೊ ನಮ್ಮನ್ನ ಭರ್ಜರಿಯಾಗಿ ರಂಜಿಸಿ ಶಿವಣ್ಣ. ಥ್ಯಾಂಕ್ ಯು ಸೋ ಮಚ್. ಡಬಲ್ ಭರ್ಜರಿಯಾಗಿ ರಂಜಿಸಿ. ಥ್ಯಾಂಕ್ ಯು ಸೋ ಮಚ್. ನಮಗೆ ಟೈಮ್ ಮಾಡಿಕೊಂಡು ಇಷ್ಟೊತ್ತು ಟೈಮ್ ಕೊಟ್ಟಿದ್ದಕ್ಕೆ. ಫೈನಲಿ ನಿಮ್ಮನ್ನ ಪ್ರೀತಿ ಮಾಡುವಂತ ಅಭಿಮಾನಿಗಳಿಗೆ ನಾನು ರೆಡಿ ಆಗಿದ್ದೀನಿ, ನಿಮ್ಮನ್ನ ಭರ್ಜರಿಯಾಗಿ ಅವ್ರು ಇವತ್ತು ಏನು ಅವರು ಪಾಪ ಅವ್ರ ಪೂಜೆ ಪುನಸ್ಕಾರ ಮಾಡಿದಾರೋ, ನಾನು ಅದನ್ನ ಯಾವ ಜನರ ತೀರ್ಸಕ್ಕಾಗಲ್ಲ. ಓನ್ಲಿ ಏನು ಬೇಕು ಇಷ್ಟೇ, ಅವ್ರು ಹೇಳೋದು ಇಷ್ಟೇ. ಬಟ್ ಯಾವಾಗಲೂ ರಂಜಿಸ್ತಾನೆ ಇರ್ತೀನಿ. ನನಗೆ ಎಲ್ಲಿವರೆಗೂ ಪವರ್ ಇರುತ್ತೋ ಅಲ್ಲಿವರೆಗೂ ರಂಜಿಸ್ತಾನೆ ಇರ್ತೀನಿ. ಲವ್ ಯು ಗೀತಕ್ಕ. ನೀವು ನಮ್ಮ ಸ್ಟ್ರೆಂತ್, ನಮ್ಗೆ ಶಕ್ತಿ. ಆಕ್ಚುಲಿ ಶಿವಣ್ಣಂಗೆ ಹೆಂಗೆ ಶಕ್ತಿ, ನಮಗೂ ಹಾಗೆ ಶಕ್ತಿ. ನೀವು ನಿಮ್ಮ ಅಭಿಮಾನಿಗಳ ಪ್ರೀತಿ ನೋಡಿದ್ದೀರಾ? ನೋಡಿದ್ದೀನಿ. ದೇವ್ರು ಅವರಿಗೂ ಅಷ್ಟೇ ನೋವಾಯ್ತು ಎಲ್ಲರಿಗೂ. ಆಮೇಲೆ ಅವರು ದೇವ್ರಿಗೆ ಮೊರೆ ಹೋದ್ರು, ನಾವು ಹಂಗೆ ಮಾಡಿದ್ವಿ. ಆಮೇಲೆ ನಾನು ಯಾವಾಗಲೂ ಅವ್ರದ್ದು ಪೂಜೆ ಪ್ರೀತಿಗೋಸ್ಕರ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಅದೇ ಅವರಿಗೆ ಶಕ್ತಿ. ಮುಂದೆ ಅವ್ರು ಆ್ಯಕ್ಟ್ ಮಾಡಬೇಕು, ಕಂಟಿನ್ಯೂ ಮಾಡಬೇಕು ಅನ್ನೋದಕ್ಕೆ ಅವ್ರದ್ದೇ ಆಸ್ತಿ ಅಂತ. ಆಮೇಲೆ ಅವತ್ತು ನಾವು ಏರ್ಪೋರ್ಟಿಗೆ ಹೊರಡಬೇಕಾದ್ರೆ ನಾನು ಮೀಡಿಯಾದ ಹೆಣ್ಮಕ್ಳನ್ನ ಈ ಕಡೆ ಸೈಡಲ್ಲಿ ಆಲ್ ಆಫ್ ದೆಮ್ ಹ್ಯಾಡ್ ಟಿಯರ್ಸ್. ಹೌದು, ನಾ ಬರಲೇ ಇಲ್ಲ. ನಾನು ನೋಡೋಕೆ ಬೇಡ, ನಾನು ಬರಲ್ಲ ಅಂತ ಬರಲಿಲ್ಲ. ಅವತ್ತು ಕ್ಯಾಮ್ರಾ ಕಳಿಸಿ ನಂಗೆ ಆಗಲ್ಲ ನೋಡ. ಅವರು ಕೆಲವರು ಕಣ್ಣಲ್ಲೆಲ್ಲ ನೀರಿತ್ತು ಅವತ್ತು, ಎಲ್ಲರೂ ಆ್ಯಕ್ಚುಲಿ. ಸೊ ಅಷ್ಟೊಂದು ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ. ದೇವ್ರು ಅವ್ರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.